ನಮಸ್ಕಾರ ವೀಕ್ಷಕರೇ. ರಾಜ್ಯ ರಾಜಕಾರಣದ ಈಗಿನ ಹಾಟ್ ಟಾಪಿಕ್ ಅಂದರೆ ಅದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ. ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ತೆರವಾದ ಈ ಸ್ಥಾನಕ್ಕೆ ಈಗ ದೊಡ್ಡ ಮಟ್ಟದ ಪೈಪೋಟಿ ನಡೀತಿದೆ. ಒಂದು ಕಡೆ ಕಾಂಗ್ರೆಸ್ ತನ್ನ ಭದ್ರಕೋಟೆಯನ್ನು ಉಳಿಸಿಕೊಳ್ಳಲು ಹರಸಾಹಸ ಪಡುತ್ತಿದ್ದರೆ, ಇನ್ನೊಂದು ಕಡೆಗೆ ಬಿಜೆಪಿ ಈ ಬಾರಿ ಹೇಗಾದರೂ ಮಾಡಿ ಕಮಲ ಅರಳಿಸಲೇಬೇಕು ಅಂತ ಪಣ ತೊಟ್ಟಿದೆ. ಆದರೆ ಈ ಎರಡೂ ಪಕ್ಷಗಳಿಗೆ ಈಗ ಒಳಜಗಳ ಮತ್ತು ಬಂಡಾಯದ ಬಿಸಿ ತಟ್ಟಿದೆ. ಇವತ್ತಿನ ಈ ವಿಶೇಷ ವರದಿಯಲ್ಲಿ ದಾವಣಗೆರೆ ದಕ್ಷಿಣದ ಅಸಲಿ ರಾಜಕೀಯ ಚಿತ್ರಣವನ್ನು ನಿಮ್ಮ ಮುಂದೆ ಇಡ್ತೀವಿ. ಕಾಂಗ್ರೆಸ್ನಲ್ಲಿ ಮುಸ್ಲಿಂ ಬಂಡಾಯದ ಕಾರ್ಮೋಡ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸುಮಾರು 65ರಿಂದ 75 ಸಾವಿರದಷ್ಟು ಮುಸ್ಲಿಂ ಮತದಾರರಿದ್ದಾರೆ. ವರ್ಷಗಳಿಂದ ಈ ಸಮುದಾಯ ಕಾಂಗ್ರೆಸ್ಗೆ ಬೆನ್ನೆಲುಬಾಗಿ ನಿಂತಿದೆ. ಆದರೆ ಈ ಬಾರಿ ಪರಿಸ್ಥಿತಿ ಬದಲಾಗಿದೆ. ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ್ಗೆ ಟಿಕೆಟ್ ನೀಡಿದ್ದನ್ನು ಮುಸ್ಲಿಂ ಸಮುದಾಯ ತೀವ್ರವಾಗಿ ವಿರೋಧ ಮಾಡುತ್ತಿದೆ. ದಾವಣಗೆರೆಯಲ್ಲಿ ಈ ಬಾರಿ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಸಮುದಾಯದ ಪ್ರಬಲ ಬೇಡಿಕೆಯಾಗಿತ್ತು. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಮತ್ತೆ ಶಾಮನೂರು ಕುಟುಂಬದ ಸಮರ್ಥ್ಗೆ ಮಣೆ ಹಾಕಿದೆ. ಇದರಿಂದ ಕೆರಳಿದ ಸಾದಿಕ್ ಪೈಲ್ವಾನ್ ಎಂಬುವವರು ಬಂಡಾಯವೆದ್ದು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಅಚ್ಚರಿಯ ವಿಷಯ ಅಂದರೆ ಒಟ್ಟು ಸಲ್ಲಿಕೆಯಾಗಿರುವ 38 ನಾಮಪತ್ರಗಳಲ್ಲಿ 24 ಅಭ್ಯರ್ಥಿಗಳು ಮುಸ್ಲಿಂ ಸಮುದಾಯದವರೇ ಆಗಿರುವರು. ಈ 24 ಮುಸ್ಲಿಂ ಅಭ್ಯರ್ಥಿಗಳು ಕಣದಲ್ಲಿದ್ದರೆ ಕಾಂಗ್ರೆಸ್ನ ಮತಗಳು ಹರಿದು ಹಂಚಿ ಹೋಗುವುದು ಗ್ಯಾರಂಟಿ. ಇದು ಕಾಂಗ್ರೆಸ್ಗೆ ಈಗ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ವಿಧಾನಸೌಧದಲ್ಲಿ ಗುಪ್ತ ಸಭೆ ಮತ್ತು ಪ್ಲಾನ್ ಬಿ. ಈ ಬಂಡಾಯವನ್ನು ಶಮನಗೊಳಿಸಲು ಕಾಂಗ್ರೆಸ್ ಈಗ ಮಾಸ್ಟರ್ ಪ್ಲಾನ್ ಮಾಡ್ತಿದೆ. ಇತ್ತೀಚೆಗಷ್ಟೇ ವಿಧಾನಸೌಧದಲ್ಲಿ ಜಮೀರ್ ಅಹಮದ್ ಖಾನ್ ನೇತೃತ್ವದಲ್ಲಿ ಮುಸ್ಲಿಂ ಶಾಸಕರುಗಳ ತುರ್ತು ಸಭೆ ನಡೆಯಿತು. ಎನ್.ಎ. ಹ್ಯಾರಿಸ್, ರಿಜ್ವಾನ್ ಅರ್ಷದ್, ತನ್ವೀರ್ ಸೇಠ್ ಸೇರಿದಂತೆ ಹಲವು ನಾಯಕರು ಈ ಸಭೆಯಲ್ಲಿ ಭಾಗವಹಿಸಿದರು. ಇಲ್ಲಿ ಚರ್ಚೆಯಾಗಿದ್ದು ಒಂದೇ ವಿಷಯ: ಸಮುದಾಯದ ಮುನಿಸನ್ನು ಹೇಗೆ ತಣಿಸುವುದು. ಆಸಕ್ತಿದಾಯಕ ವಿಷಯ ಅಂದರೆ, ದಾವಣಗೆರೆ ವಿಷಯದಲ್ಲಿ ಮಾತನಾಡಲು ಜಮೀರ್ ಯಾರು ಅಂತ ಈ ಹಿಂದೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಕಿಡಿಕಾರಿದ್ರು. ಆದರೆ ಈಗ ಅದೇ ಜಮೀರ್ ಹೆಗಲಿಗೆ ಬಂಡಾಯದ ಶಮನ ಮಾಡುವ ಜವಾಬ್ದಾರಿಯನ್ನು ಕಾಂಗ್ರೆಸ್ ಹೊರಿಸಿದೆ. ಇದಕ್ಕೆ ಬದಲಾಗಿ ಮುಸ್ಲಿಂ ನಾಯಕರು ಒಂದು ಬೇಡಿಕೆ ಇಟ್ಟಿದ್ದಾರೆ. ಆದರೆ ಮುಂದಿನ ಜೂನ್ನಲ್ಲಿ ನಡೆಯಲಿರುವ 12 ವಿಧಾನ ಪರಿಷತ್ ಸ್ಥಾನಗಳ ಪೈಕಿ 2 ಸ್ಥಾನಗಳನ್ನು ಮತ್ತು 1 ರಾಜ್ಯಸಭಾ ಸ್ಥಾನವನ್ನು ಮುಸ್ಲಿಂ ಸಮುದಾಯಕ್ಕೆ ನೀಡಬೇಕು ಅನ್ನೋದು ಇವರ ಡಿಮ್ಯಾಂಡ್ ಆಗಿದೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಇದಕ್ಕೆ ಪೂರಕವಾಗಿ ಸ್ಪಂದಿಸಿದ್ದಾರೆ ಎನ್ನಲಾಗ್ತಿದೆ. ಬಿಜೆಪಿಯಲ್ಲಿ ಭಿನ್ನಮತ ಶಮನವಾಯ್ತಾ? ರೇಣುಕಾಚಾರ್ಯ ಹೇಳಿದ್ದೇನು? ಇನ್ನು ಬಿಜೆಪಿ ಕಡೆಗೆ ಬರೋದಾದರೆ ಅಲ್ಲಿಯೂ ಸಣ್ಣ ಪುಟ್ಟ ಅಸಮಾಧಾನಗಳು ಇದ್ದವು. ಈ ಬಗ್ಗೆ ಮಾತನಾಡಿರುವ ಮಾಜಿ ಶಾಸಕ ರೇಣುಕಾಚಾರ್ಯ ಅವರು, ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ, ಕೇವಲ ಅಭಿಪ್ರಾಯಗಳಲ್ಲಿ ವ್ಯತ್ಯಾಸವಿತ್ತು ಅಂತ ಸ್ಪಷ್ಟಪಡಿಸಿದ್ದಾರೆ. ಶ್ರೀನಿವಾಸ ದಾಸಕರಿಯಪ್ಪ ಅವರನ್ನು ಬಿಜೆಪಿಯ ಅಭ್ಯರ್ಥಿಯನ್ನಾಗಿ ಘೋಷಿಸಿದ ಮೇಲೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಅವರು ತಿಳಿಸಿದರು. ಈ ಹಿಂದೆ ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಅವರಿಗೆ ಸಿದ್ದೇಶ್ವರ್ ಅವರ ಜೊತೆ ಒಂದಿಷ್ಟು ಗ್ಯಾಪ್ ಇತ್ತು ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಆದರೆ ಈ ಬಾರಿ ನಾಮಪತ್ರ ಸಲ್ಲಿಕೆ ವೇಳೆ ನಡೆದ ಬೃಹತ್ ರೋಡ್ ಶೋನಲ್ಲಿ ಎಲ್ಲ ನಾಯಕರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ಳುವ ಮೂಲಕ ನಾವು ಒಂದು ಅನ್ನೋ ಸಂದೇಶ ನೀಡಿದ್ದಾರೆ. ಅಜಯ್ ಕುಮಾರ್ ಸೇರಿದಂತೆ 8 ಜನ ಆಕಾಂಕ್ಷಿಗಳು ಒಟ್ಟಾಗಿ ಪ್ರಚಾರಕ್ಕೆ ಇಳಿದಿದ್ದಾರೆ ಎಂದು ರೇಣುಕಾಚಾರ್ಯ ತಿಳಿಸಿದ್ದಾರೆ. ಕುಟುಂಬ ರಾಜಕಾರಣದ ಚರ್ಚೆ ಮತ್ತು ಹಿಂದುತ್ವದ ಕನ್ಸಾಲಿಡೇಷನ್. ಬಿಜೆಪಿಯ ಪ್ರಮುಖ ಅಸ್ತ್ರವೇ ಕಾಂಗ್ರೆಸ್ನ ಕುಟುಂಬ ರಾಜಕಾರಣ. ಕಾಂಗ್ರೆಸ್ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಕುಟುಂಬದಿಂದ ರಾಧಾಕೃಷ್ಣ, ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ, ಶಿವಾನಂದ ಪಾಟೀಲ್ ಪುತ್ರಿ, ಹೀಗೆ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತದೆ. ಇದನ್ನೇ ಬಿಜೆಪಿ ಈಗ ಜನರ ಮುಂದೆ ಇಡುತ್ತಿದೆ. ಇನ್ನೊಂದು ಕಡೆ ಬಿಜೆಪಿ ಬಲಗೊಳ್ಳುತ್ತಾ ಹೋದಂತೆ ಹಿಂದೂ ಮತಗಳು ಧ್ರುವೀಕರಣ ಅಥವಾ ಕನ್ಸಾಲಿಡೇಷನ್ ಆಗ್ತಿದೆ. ಇದರಿಂದ ಕಾಂಗ್ರೆಸ್ಗೆ ಮುಸ್ಲಿಂ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲು ಆತಂಕ ಶುರುವಾಗಿದೆ. ಗುಜರಾತ್ನಲ್ಲೂ ಕಾಂಗ್ರೆಸ್ ಮುಸ್ಲಿಂ ಅಭ್ಯರ್ಥಿಗಳ ಸಂಖ್ಯೆಯನ್ನು 15%ದಿಂದ 7-8%ಕ್ಕೆ ಇಳಿಸಿದೆ. ಭಾರತದ ಸಂಸತ್ನಲ್ಲಿಯೂ ಮುಸ್ಲಿಂ ಪ್ರಾತಿನಿಧ್ಯ 5%ಕ್ಕೆ ಬಂದು ನಿಂತಿದೆ ಅನ್ನೋದು ರಾಜಕೀಯ ವಿಶ್ಲೇಷಕರ ಮಾತು. ಅಂತಿಮ ಹಣಾಹಣಿ: ಯಾರು ಗೆಲ್ಲಬಹುದು? ರೇಣುಕಾಚಾರ್ಯ ಅವರ ಪ್ರಕಾರ ರಾಜ್ಯದ ಜನ ಈ ಬಾರಿ ಬದಲಾವಣೆ ಬಯಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ದಿವಾಳಿಯಾಗಿದೆ ಮತ್ತು ಕೊಟ್ಟ ಭರವಸೆಗಳನ್ನು ಈಡೇರಿಸುವಲ್ಲಿ ವಿಫಲವಾಗಿದೆ ಅಂತ ಅವರು ಆರೋಪಿಸಿದ್ದಾರೆ. ಹಣಬಲ ಮತ್ತು ತೋಳ್ಬಲಕ್ಕೆ ಜನ ಮಾರು ಹೋಗಲ್ಲ ಅನ್ನೋದು ಅವರ ವಿಶ್ವಾಸ. ಆದರೆ ದಾವಣಗೆರೆ ದಕ್ಷಿಣ ಶಾಮನೂರು ಕುಟುಂಬದ ಭದ್ರಕೋಟೆ. ಇಲ್ಲಿ ಸಿಂಪತಿ ವರ್ಕೌಟ್ ಆಗುತ್ತಾ ಅಥವಾ 24 ಮುಸ್ಲಿಂ ಅಭ್ಯರ್ಥಿಗಳ ಮತ ವಿಭಜನೆ ಬಿಜೆಪಿಗೆ ವರವಾಗುತ್ತಾ? ಜೂನ್ನಲ್ಲಿ ಮುಸ್ಲಿಂ ನಾಯಕರಿಗೆ ಕಾಂಗ್ರೆಸ್ ಕೊಟ್ಟ ಮಾತು ಉಳಿಸಿಕೊಳ್ಳುತ್ತಾ? ಇವೆಲ್ಲದಕ್ಕೂ ಉತ್ತರ ಸಿಗಲು ನಾವು ಮತದಾನದ ಫಲಿತಾಂಶದವರೆಗೂ ಕಾಯಲೇಬೇಕು.
ಈ ವರದಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ರಾಜಕೀಯದ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನಮ್ಮ ಚಾನೆಲ್. ಧನ್ಯವಾದಗಳು.